ಅಷ್ಟೇ ಇವರು ಇನ್ನೊಂದು ರೂಪಗಳು, ಮೋದಿಯವರು ಇನ್ನೊಂದು ರೂಪಗಳು ಇವರೆಲ್ಲ ಅನ್ನುವಂಥ ಭಾವನೆ ಜನಮಾನಸದಲ್ಲಿ ಬಂದ್ಬಿಟ್ಟದೆ. ಯಾರು ಅಂತಂದ್ರೆ ಅವರು ರೀ, ಯಾವ ರಾಜ್ಯ ಬಂದ್ರೆ ಏನು ನಮ್ಮ ರಾಗಿ ಬೀಸೋದು ತಪ್ಪಿಲ್ಲ ಅಂತ ನಮ್ಮಲ್ಲಿ ಗಾಂಧಿ ಮಾತದ. ಹಂಗೆ ಮೋದಿಗಿಂತ ಏನು ಒಳ್ಳೆ ಆಡಳಿತ ಕೊಡ್ತಾರಪ್ಪ ಇವರು. ನಾಳೆ ರಾಹುಲ್ ಗಾಂಧಿ ಆಯಿತು, ಮಮತಾ ಬ್ಯಾನರ್ಜಿ ಆಯಿತು, ಮತ್ತೇನಾಯಿತು, ಏನು ಕೊಟ್ಟರು ಅವರು ಇಲ್ಲಿವರೆಗೆ? ಮಮತಾ ಬ್ಯಾನರ್ಜಿ ಅವರು 15 ವರ್ಷ ತನಕನೂ ಅಲ್ಲಿ ಆಡಳಿತ ಮಾಡಿದರು. ಏನು ಬದಲಾವಣೆ ಮಾಡಿದರು? ಗುಂಡಾಗಿರಿ ಬಿಟ್ಟರೆ. ಇವತ್ತು ಪ್ರತಿಯೊಂದು ಮನೆಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸ್ವಲ್ಪ BJP ಪರ ಇದ್ದವರು ಅವರು ನಾವು ಅನ್ಬೋದು ಅದನ್ನು. ಆದರೆ ಅಲ್ಲೇ ಆಡಳಿತದಲ್ಲಿ ಏನು ಇಂಪ್ರೂವ್ ಆಗಿದೆ? ಎಲ್ಲರಿಗೂ ಉದ್ಯೋಗ ಕೊಟ್ಟಿದ್ದಾರೆ. ಕಲ್ಕತ್ತಾ ಜನರಿಗೆ ಅಥವಾ ವೆಸ್ಟ್ ಬೆಂಗಾಲ್ ಜನರಿಗೆ ಅಲ್ಲಿ ಎಲ್ಲ ಬಡತನ ಹೋಗಿಬಿಟ್ಟದನ, ಸುಭಿಕ್ಷಾ ಕಾಲ ಬಂದುಬಿಟ್ಟದನ. ಕಮಿಷನ್ದು ಆಗಲಿಲ್ಲ, ಮಮತಾ ಬ್ಯಾನರ್ಜಿ ಅವರದ್ದು ಆಗಲಿಲ್ಲ. ಕಾಂಗ್ರೆಸ್ನಂತೆ ಪ್ರಶ್ನೆ ಇಲ್ಲ. ಈಗೇನೋ ರಾಹುಲ್ ಗಾಂಧಿ ಮಾತಾಡ್ಬೋದು, ನಾನು ಹೊಸ ರಾಜಕಾರಣದ ಹೊಸ ನಮ್ಮ ಯುಗದವ ಅಂತೇನೆ. ಬಟ್ ಅದರ ಇತಿಹಾಸ ಅದು ಸೇಮ್. ಹೋಗಲಿ, ಅಖಿಲೇಶ್ ಯಾದವ್ರದ್ದು ರಾಜಕಾರಣ ಇವತ್ತು ಅವರು ಬರ್ತಾ ಇದ್ದಾರೆ ಈ ಇಂಡಿಯಾ ಚೈನಾ ಬಂಧನದಲ್ಲಿ. ಅವ್ರೇನು ಮಾಡಿದರು? ಅವ್ರ ತಂದೆಯವರು ಏನು ಮಾಡಿದರು? ನಿಮಗೆ ಗೊತ್ತಿರಬಹುದು. ಈಗಾಗಲೇ VP ಸಿಂಗ್ ಇದ್ದಾಗ ಅದೇ ಕಾಲಕ್ಕೆ ನಮ್ಮಲ್ಲಿ ಇನ್ನೊಂದು ಮಾತು ಬರ್ತದೆ, ಕಮಂಡಲ್ ಅಂತೇಳಿ. ಅದರಿಂದ ಹುಟ್ಟಿದಂಥದ್ದು. ಅಂದ್ರೆ ಜಾತಿವಾದವನ್ನು ತೊಗೊಂಡು ಬಂದಂಥದ್ದು ಇದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹಿಂದುಳಿದವ್ರು ನೋವಾಗ್ಯದ.